ಹರಿಸಿ ಹೋಗ್ತಾರೆ. ಮತ್ತು ಅವರೇನಾದ ಶರಣರಾಗಿರುವಂತಹ ರಾಚಯ್ಯನವರು ಬಾಗೋಜಿ ಊರಿನಿಂದ ಇಂದ್ರಗಾಂವ್ ಬಂದಿರ್ತಾರೆ. ಆ ನೀಲಮ್ಮ ಮೈಬೂರಿನವರು, ಆ ತಾಯಿ ಆ ಮೈಬೂರು ಮನೆತನದವನೇ ನಾವು ಕೂಡ. ನಮ್ಮ ಮುತ್ತಾಜಿ ಮತ್ತೆ ಶಿವಯೋಗಿಗಳು ನಮ್ಮ ಬೀಗರಾಗಿವೆ. 8 ತಲೆಮಾರಿನವರು ಇಲ್ಲಿ ಸ್ವಾಮೀಜಿಯವರಾಗಿವೆ. ಆ ಪರಂಪರೆಯ ಮೊದಲಿಗೂ ಮುರುಗೇಂದ್ರ ಸ್ವಾಮಿಗಳು ಈ ಕರ್ತೃಗಳು. ಇದನ್ನು ಹೇಳೋ ಉದ್ದೇಶ ಆ ಮುರುಗೇಂದ್ರ ಸ್ವಾಮಿಗಳು ಅಂತ ಹೆಸರು ಬರೋದಕ್ಕೆ ಮೇನ್ ಇವರೇ ಕಾರಣ. ಇವರು ಕರ್ತೃ ಮುರುಗೇಂದ್ರ ಶಿವಯೋಗಿಗಳು. ಇವರು ಮೈಬೂರಿನವರು. ಈ ಮೈಬೂರು ಜಮಖಂಡಿ ತಾಲೂಕು ಮೈಬೂರು. ಈ ಮೈಬೂರು ಮನೆತನದವರ ಹಿರಿಯರು ಇವರು ಪರಂಪರೆಯಲ್ಲಿ ಹುಟ್ಟಿದವರು ಅತಿ ಶಿವಗಳ ತಾಯಿ ಇಲ್ಲಮ್ಮ. ಆ ಮನೆತನದಲ್ಲಿ ನಾವು ಹೀಗೊಂದು ಸಂಬಂಧ. ಇವರು 1820ರಲ್ಲಿ ಜನನ ಆದ್ಮೇಲೆ ಇದೇ ಮಠದಲ್ಲಿ ಇದ್ದು ಜೀವಂತ ಸಮಾಧಿ ಲಿಂಗೈಕ್ಯ ಆಗ್ತಾರೆ. ಜೈನರಲ್ಲಿ ಜೈನ ಪರಂಪರೆಯಲ್ಲಿ ಸಲ್ಲೇಖನ ಅಂತ ಹೆಂಗ ತಗೋತಾರ, ಇದ್ದಾಗಲೇ ಆಹಾರವನ್ನು ಬಿಟ್ಟು ಸಲ್ಲೇಖನ ಆಗ್ತಾರ. ನಮ್ಮಲ್ಲಿ ನಿರ್ವಾಣ ನಿರ್ವಿಕಲ್ಪ ಅಂತ ಕರಿತೀವಿ. ಆ ನಿರ್ವಿಕಲ್ಪ ಅಂದ್ರೆ ಒಳಗಡೆ ಕೂತ್ಕೊಳ್ಳೋದು, ಧ್ಯಾನಸ್ಥರಾಗೋದು, ಅಲ್ಲಿ ಸಮಾಧಿಯಾಗೋದು. ಮುರುಗೇಂದ್ರ ಶಿವಯೋಗಿಗಳು ಇವ್ರದ್ದು ಜೀವಂತ ಸಮಾಧಿ. ಒಳಗೆ ಗವಿ ಇರ್ತದೆ, ಅದನ್ನ ಜೀವಂತ ಸಮಾಧಿ. ಇವರು ಪ್ರೇರಣೆಯಿಂದಲೇ ಶಿವಯೋಗಿಗಳಿಗೆ ಅದನ್ನಾಗ್ತದ. ಒಂದು ಸಿದ್ಧಲಿಂಗ ಅಪ್ಪಗಳಿಗೆ ಅನುಗ್ರಹ, ಅಧಿಕಾರ, ಜೀವನದ ಎಲ್ಲ ಬದುಕಿನ ಬಾಲ್ಯದೊಳಗೆ ಬಹಳ ತೊಂದರೆ ಇರ್ತದೆ ಸಿದ್ಧಲಿಂಗ ಅಪ್ಪಗಳಿಗೆ.